ಯಾರಿಗೆಲ್ಲ ರಕ್ತದ ಸಕ್ಕರೆ ಅಂದರೆ ಸಕ್ಕರೆ ಕಾಯಿಲೆ ಇದೆ, ಡಯಾಬಿಟಿಸ್ ಇದೆ, ಅವ್ರುಗಳಿಗೆ ಈ 3 ತರಕಾರಿಗಳನ್ನ ಹೇಳ್ತೀನಿ. ದಿನನಿತ್ಯ ನಿಮ್ಮ ಆಹಾರದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ. ನಿಮ್ಮ ರಕ್ತದ ಸಕ್ಕರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ರಕ್ತದಲ್ಲಿ ಸಕ್ಕರೆ ಸ್ಪೈಕ್ ಆಗ್ಲಿಕ್ಕೆ ಬಿಡೋದಿಲ್ಲ. ಹಾಗೆ ನಾರಿನಂಶ ಚೆನ್ನಾಗಿರುತ್ತೆ, ಪ್ಲಸ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದರಲ್ಲಿ ಮೊದಲನೆಯದು ನುಗ್ಗೆಕಾಯಿ. ನುಗ್ಗೆಕಾಯಿನಲ್ಲಿ ನಾರಿನಂಶ ಜಾಸ್ತಿ, ಮತ್ತು ನುಗ್ಗೆ ಸೊಪ್ಪಿನಲ್ಲೂ ಕೂಡ. ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಎರಡನ್ನೂ ಕೂಡ ಅಟ್ಲೀಸ್ಟ್ ವಾರದಲ್ಲಿ 2 ಅಥವಾ 3 ದಿನ ಬಳಸ್ತಾ ಬನ್ನಿ. ಇದರಲ್ಲಿ ಇನ್ಸುಲಿನ್ನ ಸೆನ್ಸಿಟಿವಿಟಿ ಇಂಪ್ರೂವ್ಮೆಂಟ್ ಮಾಡ್ತಾ ಬರುತ್ತೆ. ಹಾಗೆ ರಕ್ತದ ಸಕ್ಕರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಎರಡನೇದು ತೊಂಡೆಕಾಯಿ. ಸಾಕಷ್ಟು ಜನ ತೊಂಡೆಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ತೊಂಡೆಕಾಯಿ ತುಂಬಾ ಒಳ್ಳೆಯದು. ಇದರಲ್ಲೂ ಕೂಡ ನಾರಿನಂಶ ಚೆನ್ನಾಗಿರುತ್ತೆ. ಮತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರಿತೀವಿ, ಸಕ್ಕರೆ ಅಂಶ ತುಂಬ ಕಡಿಮೆ ಇರೋದ್ರಿಂದ ನಿಮ್ಮ ಗ್ಲೂಕೋಸ್ನ, ರಕ್ತದ ಸಕ್ಕರೆನ ಸ್ಪೈಕ್ ಆಗ್ಲಿಕ್ಕೆ ಬಿಡೋದಿಲ್ಲ. ಓಕೆ. ಅದೇ ರೀತಿ ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡ್ತಾರೆ. ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಾಂಬಾರು, ಇದೆಲ್ಲ ತುಂಬಾ ಅನುಕೂಲ ಮಾಡುತ್ತೆ. ನಾರಿನಂಶ ಚೆನ್ನಾಗಿರುತ್ತೆ. ಹೊಟ್ಟೆ ಒಳಗಡೆ ಇಂಟರ್ನಲ್ ಲೈನಿಂಗ್ ಕೋಟ್ ಕ್ರಿಯೇಟ್ ಮಾಡುತ್ತದೆ. ಇದರಿಂದ